ಏನು ವಿಚಾರ ಹೇಳಿ ಅಂತಂದ್ರು. ಪಾಪ ಅವ್ರ ಹೆಂಡತಿ ಅಳುಕ್ ಸ್ಟಾರ್ಟ್ ಮಾಡಿ ಭಯಂಕರ ಅಮ್ಮ ಅಳ್ಬೇಡ ಸುಮ್ಮನೆ ಅಮ್ಮ ಅಳ್ಬೇಡ ಅಂತ ಅಂದ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿ ಏನು ಹೇಳಿ ಅವನು ಇಲ್ಲ ಅಂತ ಅಂತೀವಿ ಮಾಡೀನಿ, ನೀವು ಹೇಳ್ಬಿಟ್ರೆ ಸಾಕು ಅವನು ಊದ್ದು ಕರ್ಮ ಮಾಡಕ್ಕೆ ನಾನು ರೆಡಿ ಆಗ್ಬಿಟ್ಟು ನೀವು ಅದಕ್ಕೂ ಹೋಗ್ಬನ್ನಿ, ಇದಕ್ಕೂ ಹೋಗ್ಬನ್ನಿ, ಗುರು ಒಂದೆಲ್ಲ ಒಂದೇ. ಯಾರು ಯತಿಗಳನ್ನೆಲ್ಲ ಕರೆಯೋಣ ಅಂತ ಕರಿತಾನೆ, ಯಾರು ಒಪ್ಪಲ್ಲ. ಯಾರು ಕೇಳಿದ್ರು ನಾನು ಬರಲ್ಲ ನಂಗೆ ಬಿಜಿ ಇದ್ದೀನಿ ಅಂತ ಅಂತಿರ್ತಾರೆ. ಆಮೇಲೆ ಬಂದು ಏನಾಗುತ್ತೆ, ಅವ್ರ ಹೆಂಡತಿ ಕೈನಲ್ಲಿ ಎಷ್ಟು ದುಡ್ಡು ಇತ್ತು ಅಷ್ಟು ಎತ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ದುಡ್ಡು ಅಲ್ಲಿ ಬಿಲ್ ಕಟ್ಟಕ್ಕೆ ದುಡ್ಡೇ ಇರಲ್ಲ. ಗುರುನಾಥರು ಇದೆ, ಗುರುನಾಥ ಮನೆಗೆ ಹೋಗಿದ್ದು. ನಮ್ಮ ಪಕ್ಕದೇ ಊರೊಂದು ಹಳ್ಳಿ ಇದೆ, ಹಿಂಗಾರಿದ್ರು, ಈಗೆಲ್ಲಪ್ಪ ಖಾಲಿ ಆಗಿದ್ದಾರೆ. ಅಲ್ಲಿ ನಮ್ಮ ತಂದೆ ಸ್ನೇಹಿತರು ಇದ್ದರು, ಈಗಿಲ್ಲ, ಗಂಡ ಹೆಂಡತಿ ಇಬ್ಬರು ಇಲ್ಲ. ನಮ್ಮ ತಂದೆಯ ಒಡನಾಡಿಗಳು ನಮಗೂ ಪರಿಚಯಸ್ಥರು. ಅವರು ಹಿಂಗಾರು ನಾವು ಬರ್ತಾ ಸಂಜೆ ಮಧ್ಯಾಹ್ನ ಆಯಿತು, ಊಟ ಗಿಟ್ಟೆಲ್ಲ ಆಗಿ ಆರಾಮ ಮಾತಾಡ್ತಾ ಕೂತಿದ್ವಿ. ಗುರುನಾಥರು ಒಂದು ಕಡೆ ಕೂತ್ಕೊಂಡು ಎಲ್ಲರ ಕೈಲಿ ಸುಮ್ಮನೆ ಆರಾಮ ಮಾತಾಡ್ತಾ ಇದ್ದಾರೆ. ಪಾಪ ಅವರು ವಯಸ್ಸಾದವರು ಬಂದು ಹೇಳಿದ್ರು, ಗಂಡ ಹೆಂಡತಿ ಇಬ್ಬರು ಬಂದರು. ನಮ್ಗೆ ತುಂಬ ಪರಿಚಯ ಹಿಂಗಾರು. ಆಮೇಲೆ ಅಯ್ಯ ಅಂದರು. ಬಾಲ್ ತೆಗಿದ ತಕ್ಷಣ ಕಾಣೋದಲ್ಲ, ನಿಮ್ಮ ಕಡೆ ಬಂದ ಕಣೆಯ ನಿಮ್ಮ ತಂದೆ ಸ್ನೇಹಿತರು ನೋಡ್ಯಾ ಅಂತಂದರು. ನಾನು ಯಾರು ಇರ್ಬೋದು, ನಮ್ಮ ಅಪ್ಪನ ಸ್ನೇಹಿತರು ನೋಡಿದ್ರೆ ಈಶ್ವಳ್ಳಿ ಅಯ್ಯಂಗಾರು ಬಂದರು. ಬಂದು ಗಂಡ ಹೆಂಡತಿ ಇಬ್ಬರು ಒಳಗೆ ಬಂದರು. ಬನ್ನಿ ಬಂದು ಕರೆದೆ, ಏನೇ ಇದೆಯಾ ಅಂತಂದರು. ಆಮೇಲೆ ಅವ್ರ ಹೆಂಡತಿಗೆ ನಮ್ಮ ಸೂರ್ಣನ ಮಗ ಕಣೆ ಅಂತಂದರು. ಆಮೇಲೆ ನಮಸ್ಕಾರ, ಅವ್ರ ಹೆಂಡತಿಗೆ ಗೊತ್ತಿತ್ತು ನಮ್ಮ ತಂದೆ ಹೆಸರು. ಆಯಿತು ಅಂದರು. ಬಂದು ಕೂತ್ಕೊಂಡ್ರು. ಆಮೇಲೆ ಊಟ ಆಯ್ತೆ ಯಜಮಾನ್ರೆ ಅಂತ ಕೇಳಿದ್ರು. ಆಯ್ತು ಸ್ವಾಮಿ ಅಂದು ಊಟ ಆಯ್ತಪ್ಪ. ಕಡುದಾದ ಮನುಷ್ಯ ಅವರು, ಒಳ್ಳೆ ಜನ, ತುಂಬ ಒಳ್ಳೆ ಜನ, ಸಜ್ಜನರು. ಆಮೇಲೆ ಸ್ವಲ್ಪ ಜಮೀನ್ದಾರ ಆಗಿತ್ತು, ಜಮೀನೆಲ್ಲ ಇತ್ತು. ಇಬ್ಬರು ಗಂಡು ಮಕ್ಕಳು ಅವ್ರಿಗೆ. ಆಮೇಲೆ ಊಟ ಆಯ್ತೆ ಅಂತಂದು, ಸಂಕೋಚ ಮಾಡ್ಕೊಬೇಡಿ ಊಟ ಮಾಡಿ. ಇಲ್ಲ ಸ್ವಾಮಿ ಊಟ ಮಾಡ್ಕೊಂಡೆ ಬಂದೆ, ಹೊರಟು ಊಟ ಮಾಡ್ಕೊಂಡು. ಆಮೇಲೆ ಏನು ಬಂದಿದ್ದು ಅಂತ ಪಾಪ ಕೇಳಿದ್ರು. ನಾವು ಮನೇಲಿ ಹೇಳಬಾರ್ದು, ದುಃಖದ ವಿಚಾರ. ಹೆಂಡತಿ ತುಂಬ ದುಃಖದಲ್ಲಿದ್ದಾಳೆ, ಏನು ವಿಚಾರ ಹೇಳಿ ಅಂತಂದ್ರು. ಪಾಪ ಅವ್ರ ಹೆಂಡತಿ ಅಳುಕ್ ಸ್ಟಾರ್ಟ್ ಮಾಡಿ ಭಯಂಕರ ಅಮ್ಮ ಅಳ್ಬೇಡ ಸುಮ್ಮನೆ ಅಮ್ಮ ಅಳ್ಬೇಡ ಅಂತ ಅಂದ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿ ಏನು ಹೇಳಿ. ನನಗೆ ಇಬ್ಬರು ಮಕ್ಕಳು. ಎರಡನೇ ಮಗ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದ. ಏನೋ ಕೆಲಸ ಏನೋ ಒಟ್ಟಿನಲ್ಲಿ 6 ತಿಂಗಳಾಯಿತು ಪತ್ತೆ ಇಲ್ಲ ಅವನು. ನನಗೆ ಯಾಕೋ ಡೌಟ್ ಹೊಡಿತಿದ್ದೆ, ಸ್ವಾಮಿ ಅವನಿಲ್ಲ ಅಂತ ಅಂತೀವಿ ಮಾಡೀನಿ, ನೀವು ಹೇಳ್ಬಿಟ್ರೆ ಸಾಕು ಅವನು ಊದ್ದು ಕರ್ಮ ಮಾಡಕ್ಕೆ ನಾನು ರೆಡಿ ಆಗ್ಬಿಟ್ಟೀನಿ ಅಂತ ಅಂದ್ಬಿಟ್ಟು ಗೊಳೋ ಅಂತ ಹೇಳ್ತೀಯ ಪಾಪ. ನಾನು ಎದೆ ಕಲ್ಲು ಹಾಕೊಂಡ್ಬಿಟ್ಟೀನಿ, ಬದುಕಿದ್ದು ಯಾವ ಮುಖಾಂತರ ನನಗೆ ವಿಷಯ ತಿಳಿಯೋದು. ಏನೇ ಇದಾದ್ರೆ ನಂಗಂತೂ ನನಗೂ ಅಪ್ಪ ಮಕ್ಳಿಗೇನು ಸಹ ಇದಿಲ್ಲ. ಯಾಕಂದ್ರೆ ವಿಷಯ 6 ತಿಂಗಳಿಂದ ನನ್ನ ಪತ್ತೆನೇ ಇಲ್ಲ. ಬೆಂಗಳೂರಲ್ಲಿದ್ದ ಪತ್ತೆನೇ ನಾಪತ್ತೆ ಇದ್ದೇನೆ. ಅವನು ಜ್ವರ ಇದ್ದ, ಒಳ್ಳೆ ಕುಸ್ತಿಪಟು ಇದ್ದಾನೆ, ಈಗಲೂ ಇದ್ದಾನೆ. ನನಗೆ ಅವನು ಸತ್ತೋಯ್ದಾನೆ ಅಂತ ಇದ್ದು. ಸ್ವಾಮಿ ನೀವೊಂದು ಕ್ಲಾರಿಫಿಕೇಶನ್, ನಿಮಗೆ ಎಲ್ಲ ತ್ರಿಕಾಲ ಜ್ಞಾನಿಗಳು, ನೀವು ಇದೇನೆ ಅಂತ ಹೇಳಿದ್ರೆ ಅವನು ಊದ್ದು ಕರ್ಮ ಮಾಡ್ತೀನಿ ಅಂತ ಅಂದ್ಬಿಟ್ರು. ಅದನ್ನು ಕೇಳ್ಬಿಟ್ಟು ಪಾಪ ತಾಯಿ ಹೆತ್ತ ಒಡ್ಲು ಪಾಪ ಮಾತೃ ಇದು ಅಳುಕ್ ಸ್ಟಾರ್ಟ್ ಮಾಡಿದ್ರು. ಅಳ್ಬೇಡ ಅಂತ ಮತ್ತೆ ಸಮಾಧಾನ ಮಾಡಿ ಯೋಚನೆ ಮಾಡಿ, ಗುರುನಾಥರು ನೋಡಿ ನಿಮ್ಮ ಮಗ ಸತ್ತು ಹೋಗಿಲ್ಲ. ನಿಮ್ಮೂರಿಂದ ಪೂರ್ವ ದಿಕ್ಕಲ್ಲಿ, ಬೆಂಗಳೂರಿಂದ ಪೂರ್ವ ದಿಕ್ಕಲ್ಲಿ ಒಂದು ನಗರದಲ್ಲಿದ್ದಾನೆ. ನಿಮ್ಮ ಸಂಬಂಧಿಗಳಿಂದಲೇ ಗೊತ್ತಾಗುತ್ತೆ. ಇನ್ನು 3 ತಿಂಗಳೊಳಗೆ ಅಂತ ಏನೋ ಟೈಮ್ ಬೌಂಡ್ ಹೇಳಿದ್ರು, ಇಷ್ಟು ಟೈಮ್ ಒಳಗೆ ಗೊತ್ತಾಗುತ್ತೆ. ನೀವು ಅಯ್ಯಂಗಾರರು, ಹತ್ತಿರದಲ್ಲಿರೋದು ಶೃಂಗೇರಿ ಮಠ, ನೀವು ಹೋಗ್ತಿರೋ? ಇಲ್ಲ ಸ್ವಾಮಿ, ನಮ್ಮೂರಿಗೆ ಶೃಂಗೇರಿಗೆ ಕಳಸಾಪುರಕ್ಕೆ ಬಂದಾಗ ನಾವು ಬಂದು ಭಿಕ್ಷೆ ಕೊಟ್ಟು ಪಾದ ಪೂಜೆ ಮಾಡಿ ನಾವು ಹೋಗ್ತೀವಿ, ನಮ್ಗೆ ಆ ಥರದ ಭಾವನೆ ಏನಿಲ್ಲ ಅಂತ. ಹಾಗೊಂದು ಕೆಲಸ ಮಾಡಿ, ಇಂದು ಮೈಸೂರಿಂದ ಆ ಕಡೆಗೆ ಹೋದರೆ ಪರಕಾಲ ಮಠಕ್ಕೆ ಹೋಗೋದು ತುಂಬ ದೂರ ಆಗುತ್ತೆ, ನೀವು ಅದಕ್ಕೂ ಹೋಗ್ಬನ್ನಿ, ಇದಕ್ಕೂ ಹೋಗ್ಬನ್ನಿ, ಗುರು ಒಂದೆಲ್ಲ ಒಂದೇ. ಈಗ ಒಂದು ಭಿಕ್ಷೆ ಕಟ್ಟಿಸ್ಕೊಂಡು ಶೃಂಗೇರಿಗೆ ಹೋಗ್ಬಿಟ್ಟು ಗುರುದರ್ಶನ ಮಾಡ್ಕೊಂಡು
ಬನ್ನಿ ಅಂತಂದ್ರು. ಆಮೇಲೆ ಹೇಗೆ ಹೋಗ್ತೀರಾ ಅಂತ, ಇಲ್ಲ ನಾವು ಕಾರ್ ಮಾಡ್ಕೊಂಬಂದಿದ್ದೀವಿ, ನಮ್ಮ ಸ್ನೇಹಿತರು ಕಾರ್ ಮಾಡ್ಕೊಂಬಂದಿದ್ದೀವಿ ನೆಂಟರದ್ದ, ಅದೆಲ್ಲ ಹೋಗ್ತೀವಿ ಅಂತಂದರು. ಆಮೇಲೆ ಪಾಪ ಅದರಲ್ಲಿ ಹೋದರು, ಹೋಗಿ ಗುರುದರ್ಶನ ಮಾಡಿರೋ ಬಂದಿದ್ದಾರೆ. ಅದಾಗಿ 4 ತಿಂಗಳಿಗೆ 3 ತಿಂಗಳು 4 ತಿಂಗಳಿಗೋ ಅವ್ರ ಊರಿನಲ್ಲೇ ಇನ್ನೊಬ್ರು ಇದ್ದರು, ಅವ್ರದ್ದು ಬೇಕ್ರಿ ಮಡ್ರಾಸಲ್ಲಿ ಚೆನ್ನೈಯಲ್ಲಿತ್ತು. ಅವ್ರಿಗೆ ಹೋದಾಗ ಅವನೆಲ್ಲೋ ತಿರುಗಾಡ್ತಿದ್ದು ನೋಡಿ ಅವನಿಗೆ ಬರೋಲ್ಲ ಅನ್ನಂತೆ, ಅವ್ನು ಬೈದು ಅವ್ರಿಗೂ ಹತ್ತಿರದ ಸಂಬಂಧಿಗಳೇ ಕರ್ಕೊಂಬಂದು ಇದಕ್ಕೆ ಬಿಟ್ಟರು, ಊರಿಗೆ ಬಿಟ್ಟರು. ಮತ್ತೆ ಅವರು ಒಂದು ಸತಿ ಬಂದು ಗಂಡ ಹೆಂಡತಿ ಮಗನ ಜೊತೆ ಬಂದು ಗುರುದರ್ಶನ ಮಾಡ್ಕೊಂಡು ಚಕ್ರಪಟ್ಟಣಕ್ಕೆ ಬಂದು ಗುರುಗಳನ್ನ ಗುರುನಾಥರನ್ನ ದರ್ಶನ ಮಾಡ್ಕೊಂಡು ಈಗಲೂ ಮದುವೆ ಆಗಿ ಚೆನ್ನಾಗಿದೆ, ಬೆಂಗಳೂರಲ್ಲಿದ್ದಾನೆ, ಚೆನ್ನಾಗಿದ್ದಾನೆ. ಒಂದ್ಸತಿ ಹೀಗೆ ಬೆಂಗಳೂರಿನಿಂದ ಒಬ್ಬ ಮನುಷ್ಯ ಬರ್ತಾನೆ. ಆ ಮನುಷ್ಯ ಏನು ಅಂತಂದ್ರೆ ಸ್ವಲ್ಪ ಕೋಟ್ಯಾಧೀಶ್ವರ, ಅವನಿಗೆ ಬೇಕಾದಂಗೆ ಆಸ್ತಿ ಅಂತಷ್ಟೆಲ್ಲ ಇರುತ್ತೆ. ಅವನೊಂದು ದೇವಸ್ಥಾನನೂ ಕಟ್ಸಿರ್ತಾನೆ, ಸುಮಾರು ದೇವಸ್ಥಾನಗಳದ್ದು ಜೀರ್ಣೋದ್ಧಾರನೂ ಮಾಡಿರ್ತಾನೆ. ಆದರೆ ಒಂದ್ಸತಿ ಏನಾಗುತ್ತೆ, ಜೀರ್ಣೋದ್ಧಾರ ಮಾಡಿರ್ತಾನೆ, ಕುಂಭಾಭಿಷೇಕ ಮಾಡಬೇಕು, ಯಾರ್ಯಾರೋ ಯತಿಗಳನ್ನೆಲ್ಲ ಕರೆಯೋಣ ಅಂತ ಕರಿತಾನೆ, ಯಾರು ಒಪ್ಪಲ್ಲ. ಯಾರು ಕೇಳಿದ್ರು ನಾನು ಬರಲ್ಲ ನಂಗೆ ಬಿಜಿ ಇದ್ದೀನಿ ಅಂತಿರ್ತಾರೆ. ಕಡೆಗೆ ಏನಾಗುತ್ತೆ, ಒಂದ್ಸತಿ ಗುರುನಾಥರ ಮನೆಗೆ ಬರೋಣ, ಗುರುಗಳನ್ನ ಒಂದ್ಸತಿ ಕೇಳ್ಬೋಣ, ಅವ್ರು ಯಾರನ್ನ ಹೇಳ್ತಾರೋ ಅವ್ರನ್ನೇ ಕರ್ಕೊಂಡೋಗಿ ಕುಂಭಾಭಿಷೇಕ ಮಾಡಿಸೋಣ ಅಂತ ಹೇಳಿ ಬರ್ತಾನೆ. ಬಂದವನೇನೇ ನಮಸ್ಕಾರ ಮಾಡ್ತಾನೆ. ಗುರುಗಳು ಕಾಫಿ ತಿಂಡಿ ಎಲ್ಲ ಕೊಟ್ಟು ಏನು ಬಂದಿದ್ದು ಏನು ಸಮಾಚಾರ ಅಂತಾರೆ. ಈ ಥರ ಒಂದು ದೇವಸ್ಥಾನ ಕಟ್ಸಿದೀನಿ ಗುರುಗಳೇ, ಕುಂಭಾಭಿಷೇಕ ಮಾಡಿಸ್ಬೇಕು, ಪ್ರತಿಷ್ಠಾಪನೆ ಮಾಡಬೇಕು, ಯಾರು ಬರ್ತಿಲ್ಲ, ಎಲ್ಲ ಯತಿಗಳನ್ನೂ ಕೇಳಿದೆ, ಬರಲ್ಲ ನನ್ನ ಕೆಲಸ ಇದೆ, ಪುರ್ಸೊತ್ತಿಲ್ಲ ಅಂತಾರೆ. ಏನು ಮಾಡೋದು ಅಂತ ಗೊತ್ತಿಲ್ಲ, ನಾನೇ ಮಾಡ್ಬಿಡ್ಲಾ ಅಂತ ಕೇಳ್ತೇನೆ. ನಿನಗೆ ಆ ಕುಂಭ ಮುಟ್ಟ ಅಧಿಕಾರನೂ ಇಲ್ಲ ಕಣಯ್ಯ, ನೀನು ನಿನ್ನ ಸ್ನೇಹಿತರು 3 ಜನದ ಜೊತೆ ಸೇರ್ಕೊಂಡು ಒಂದು ಕೊಲೆ ಮಾಡಿದಿರಲ್ಲ, ಕೊಲೆ ಮಾಡೋದ್ರಿಂದ ನಿಮಗೆ ಅದನ್ನು ಮುಟ್ಟ ಯೋಗ್ಯತೆನೂ ಇಲ್ಲ. ಒಬ್ರು ಯತಿಗಳು ಇನ್ನು 4 ದಿನದೊಳಗಡೆ ಸಿಗ್ತಾರೆ, ಅವ್ರನ್ನ ಇಟ್ಕೊಳ್ಳಿ, ಅವ್ರ ಹತ್ರ ಪ್ರತಿಷ್ಠಾಪನೆ ಮಾಡಿಸಿ ಅಂತ ಹೇಳಿ ಬುದ್ಧಿವಾದ ಹೇಳಿ ಅವ್ರಿಗೆ ಆಶ್ಚರ್ಯ ಆಗೋ ರೀತಿ ಮಾಡಿ ಕಳಿಸ್ತಾರೆ. ಮೈಸೂರಿನಲ್ಲಿ ಸರಸ್ವತಿಪುರಂನಲ್ಲಿ ಒಬ್ರು ಬೋಂಡಾ ವ್ಯಾಪಾರ ಮಾಡ್ತಿರ್ತಾರೆ. ಬ್ರಾಹ್ಮಣರು, ಬಡವರು, ಗಂಡ ಹೆಂಡತಿ, ಅವತ್ತು ದುಡ್ಕೋಬೇಕು, ಅವತ್ತು ತಿನ್ಬೇಕು, ಅದೇ ಜೀವನ, ಎಣ್ಣೆ ಬತ್ತಿ ನೀರ. ಏನು ಮಾಡೋದು, ಹಿಂಗೆ ಗುರುನಾಥರ ಭಕ್ತರು ಅವರು ಒಂದ್ಸತಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಕನ್ನಿಟಿಕೊಂಡದಲ್ಲಿ ಹೋಗ್ತಿರ್ತಾರೆ, ಅದಕ್ಕೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಮನೆಯಲ್ಲಿ ನೋಡಿದ್ರೆ ಹೆಂಡತಿ ಮನೆಯಲ್ಲಿ ಇರ್ತಾರೆ, ಗಂಡಂಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಯಾರೋ ಪಾಪ ಅಪರಿಚಿತರು ಬಿದ್ದೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರನ್ನ ತಗೊಂಡೋಗಿ ಮೈಸೂರಿನಲ್ಲಿರೋ ಅಪೋಲೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಈಗ ನಂಬರು ಗೊತ್ತಾಗುತ್ತೆ, ಇವರು ಬೋಂಡಾ ವ್ಯಾಪಾರ ಮಾಡೋರು, ಇವ್ರ ಮನೆ ಇಂಥ ಕಡೆ ಅಂತ ಗೊತ್ತಾಗುತ್ತೆ. ಅಲ್ಲೇ ಪಕ್ಕದಲ್ಲೇ ಸರಸ್ವತಿಪುರಮು. ಏನು ಮಾಡ್ತಾರೆ, ಯಾರೊಬ್ರು ಮನೆಗೆ ಬಂದು ತಿಳಿಸ್ತಾರೆ. ಅವರು ಗುರುನಾಥರ ಭಕ್ತರು, ಗಂಡ ಹೆಂಡತಿ ಇಬ್ರು. ಆಮೇಲೆ ಬಂದು ಏನಾಗುತ್ತೆ, ಅವ್ರ ಹೆಂಡತಿ ಕೈನಲ್ಲಿ ಎಷ್ಟು ದುಡ್ಡು ಇತ್ತು ಅಷ್ಟು ಎತ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ದುಡ್ಡು ಅಲ್ಲಿ ಬಿಲ್ ಕಟ್ಟಕ್ಕೆ ದುಡ್ಡೇ ಇರೋಲ್ಲ. ಆದರೆ ಅವ್ರಿಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಗುರುನಾಥರ ಫೋಟೋಗೆ ನಮಸ್ಕಾರ ಮಾಡ್ಬಿಟ್ಟು, ಗುರುವೇ ನೀವೇ ನನ್ನ ತಾಳಿ ಉಳಿಸ್ಕೊಡ್ಬೇಕು ಅಂತ ಹೇಳಿ ನಮಸ್ಕಾರ ಮಾಡ್ಬಿಟ್ಟು ಹೋಗಿ ಅಲ್ಲೆಲ್ಲ ಏನೇನಿತ್ತೋ ಪ್ರತಿದಿನ ನೋಡೋಕೆ ಶುರು ಮಾಡ್ತಾರೆ. ಗುರುನಾಥರಿಗೆ ಗೊತ್ತಾಗದೇ ಇರೋದು ಯಾವುದಿದೆ, ತನ್ನ ಭಕ್ತರನ್ನ ತಾನು ಕಾಪಾಡಲೇಬೇಕು ಅನ್ನೋದು ನಮ್ಮ ಗುರುಗಳು ಯಾವಾಗಲೂ ಮಾಡ್ತಿದ್ದಂಥ ಕೆಲಸ. ಏನು ಮಾಡ್ತಾರೆ, ಪ್ರತಿದಿನ ಶೃಂಗೇರಿ ಜಗದ್ಗುರುಗಳದ್ದು ಫಲಮಂತ್ರಾಕ್ಷತೆ, ಹಣ್ಣು, ಅವತ್ತಿಗಾಗೋಷ್ಟು ದುಡ್ಡು, ಮತ್ತು ಏನೇನು ಬೇಕೋ ಊಟ ತಿಂಡಿ ಎಲ್ಲದನ್ನು ಒಬ್ಬರ ಕೈನಲ್ಲಿ ಕಳಿಸೋದು, ಆ ಜಾಗಕ್ಕೆ ತಲುಪಿಸೋದು, ಅವತ್ತಿಂದ ಏನಿದೆಯೋ ಅದನ್ನು ನಿಭಾಯಿಸೋಕ್ಕೆ ಅವತ್ತು ಪುಷ್ಟಿದಾಯಕವಾದ ಒಂದು ಕೆಲಸ ಮಾಡೋದು, ಈ ರೀತಿ ಮಾಡ್ತಿರ್ತಾರೆ. ಇದೇ ರೀತಿ ಸುಮಾರು ಹತ್ತತ್ರ ಒಂದು ಏನಿಲ್ಲ ಅಂದರೆ ಒಂದು 15-20 ದಿನ ಹಾಸ್ಪಿಟ್ಲಲ್ಲಿ ಇರ್ತಾರೆ. ಆ ಮನುಷ್ಯನಿಗೆ ಜ್ಞಾನನೂ ಬರುತ್ತೆ, ಹುಷಾರು ಆಗ್ತಾರೆ. ಈ ರೀತಿಯಾಗಿ ಆ ಮನುಷ್ಯನಿಗೆ ಕಾಪಾಡ್ತಾರೆ ಗುರುನಾಥರು. ಅವಾಗ ಆ ತಾಯಿ ಬಂದು ಗುರುನಾಥರಿಗೆ ನನ್ನ ತಾಳಿ ಉಳಿಸ್ಬಿಟ್ರಿ ಗುರುಗಳೇ ಅಂತ ಹೇಳಿ ನಮಸ್ಕಾರ ಮಾಡಿ ಹೋಗ್ತಾರೆ. ಈ ರೀತಿಯಲ್ಲಿ ಒಂದು ಪ್ರಸಂಗ ನಡೀತು. ಶ್ರೀ ಗುರುದೇವ ದತ್ತ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.